ಎಲ್ರಿಗೂ ಸ್ವಾಗತ. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಶುದ್ಧ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ಈ ವಾರದ ಚಂದ್ರನ ಸಂಚಾರ ಚಿತ್ತ ನಕ್ಷತ್ರದಿಂದ ಉತ್ತರಾಷಾಢದವರೆಗೆ. ಮೇಷರಾಶಿ, ವಾರದ ಮೊದಲಿನಿಂದಲೂ ಕುಜ ಮತ್ತು ಗುರು ಎರಡನೇ ಮನೆಯಲ್ಲಿ ಇರುತ್ತಾರೆ. ಇದು ನಿಮಗೆ ಅಪರಿಮಿತ ರಾಜಯೋಗ ಕೊಡುತ್ತದೆ. ಧನಲಾಭ, ವೃತ್ತಿಯಲ್ಲಿ ಯಶಸ್ಸು, ವಿದೇಶ ಪ್ರಯಾಣ ಮೊದಲಾದ ಶುಭ ಸಂಗತಿಗಳು ನಡೆಯುತ್ತದೆ. ನಾಲ್ಕನೆಯ ಮನೆಯಲ್ಲಿ ಬುಧ, ಶುಕ್ರ ಹಾಗೂ ಸೂರ್ಯ ಕೂಡ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತಾರೆ. ಆರನೇ ಮನೆಯ ಕೇತು ಕೂಡ ನಿಮ್ಮನ್ನು ರಕ್ಷಿಸುತ್ತಾನೆ. ವೃಷಭ ರಾಶಿ, ನಿಮ್ಮ ರಾಶಿಯಲ್ಲಿಯೇ ಗುರು ಮಂಗಳ ಇದ್ದಾರೆ. ಇದು ಗುರುಮಂಗಳ ಯೋಗವೇ ಆದರೂ ನಿಮಗೆ ವ್ರತ, ಚಿಂತೆ, ಕಳವಳಗಳನ್ನು ಹೆಚ್ಚಿಸುತ್ತದೆ. ಆದರೆ ಮೂರನೇ ಮನೆಯಲ್ಲಿ ಸೂರ್ಯ, ಶುಕ್ರ, ಬುಧ ನಿಮ್ಮ ನೆರವಿಗೆ ಇದ್ದಾರೆ. ಧನಲಾಭ ಇದೆ, ಖರ್ಚುಗಳು ಇವೆ. ನಿಮ್ಮ ಸೌಕರ್ಯ ಸೌಲಭ್ಯಕ್ಕಾಗಿ ಹಣ ಖರ್ಚು ಮಾಡುವ ಸಂದರ್ಭ ಬರುತ್ತದೆ. ಲಾಭಸ್ಥಾನದಲ್ಲಿ ರಾಹು ನಿಮಗೆ ರಕ್ಷಣೆ ಕೊಡುತ್ತಾನೆ. ಮಿಥುನ ರಾಶಿ, 12ನೆಯ ಮನೆಯಲ್ಲಿ ಗುರು, ಕುಜ ಇದ್ದಾರೆ. ಭೂಮಿಯಿಂದ ನಷ್ಟ, ಆರೋಗ್ಯ ನಷ್ಟ, ಆರೋಗ್ಯ ಕಾರಣಗಳಿಗಾಗಿ ಆಸ್ಪತ್ರೆ ವಾಸವೂ ಆಗಬಹುದು. ಎರಡನೇ ಮನೆಯಲ್ಲಿ ಬುಧ, ಶುಕ್ರ ಇರುವುದರಿಂದ ಹಣದ ಹರಿವು ಉತ್ತಮವಾಗಿದೆ. ನಾಲ್ಕನೇ ಮನೆಯಲ್ಲಿ ಕೇತು ಇರುವುದು ತಾಯಿಗೆ ಸಂಕಷ್ಟ ತರುತ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಕಟಕ ರಾಶಿ, ನಿಮ್ಮ ರಾಶಿಯಲ್ಲಿಯೇ ಬುಧ, ಶುಕ್ರ ಇದ್ದಾರೆ. ಮೈ ಮನಸ್ಸಿಗೆ ತಂಪು ಕೊಡುವಂತಹ ಅನುಭವಗಳು ಆಗುತ್ತಿರುತ್ತವೆ. ಲಾಭಸ್ಥಾನದಲ್ಲಿ ಗುರು, ಕುಜರಿಂದ ನಿಮಗೆ ಯಥೇಚ್ಛ ಧನಲಾಭ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಮಯ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಮನೆ ಕಟ್ಟಿಕೊಳ್ಳುವ ಯೋಜನೆಗಳು ಚಾಲನೆ ಪಡೆದುಕೊಳ್ಳುತ್ತದೆ. ಎಲ್ಲಿಯಾದರೂ ಬಂಡವಾಳ ಹೂಡಿದ್ದರೆ ಲಾಭ ಆಗುವುದು. ಸಿಂಹರಾಶಿ, ಗುರು ಮಂಗಳ 10ನೇ ಮನೆಯಲ್ಲಿ, ಬುಧ, ಶುಕ್ರ, ಸೂರ್ಯ 12ನೆಯ ಮನೆಯಲ್ಲಿ ಇರುವುದು ನಿಮಗೇನೋ ಲಾಭ ತರುವುದು. ಮನಸ್ಸಿಗೆ ಕಸಿವಿಸಿ, ಹಣಕ್ಕಾಗಿ ಪರದಾಟ ಮುಂತಾದ ಸಂಕಷ್ಟಗಳು ಇರುತ್ತದೆ. ವೃತ್ತಿಯಲ್ಲಿ ಒತ್ತಡ ಇರುತ್ತದೆ. ಮೇಲಾಧಿಕಾರಿಗಳ ಕಿರುಕುಳ ಎದುರಿಸುತ್ತೀರಿ. ಮುಖ್ಯವಾದ ತೀರ್ಮಾನಗಳನ್ನು ಈಗ ತೆಗೆದುಕೊಳ್ಳಬೇಡಿ, ಅದನ್ನು ಮುಂದಕ್ಕೆ ಹಾಕಿ. ಕನ್ಯಾ ರಾಶಿ, ಈಗ ನಿಮಗೆ ವೈಭವದ ಕಾಲ. 6ರ ಶನಿ ಹಾಗೂ 9ರ ಗುರು ನಿಮಗೆ ಭಾಗ್ಯಗಳ ಮಳೆಯನ್ನೇ ಸುರಿಸುತ್ತಾರೆ. ಹೇರಳ ಧನಲಾಭ ಇದೆ. ವ್ಯಾಪಾರಸ್ಥರಿಗೆ ಅಧಿಕ ವ್ಯಾಪಾರ. ನಿಂತು ಹೋಗಿದ್ದ ಬಹುಮುಖ್ಯ ಕೆಲಸಗಳು ಮತ್ತೆ ಚಾಲನೆ ಪಡೆದುಕೊಳ್ಳುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. 9ನೇ ಮನೆಯಲ್ಲಿ ಕುಜ, 11ನೆಯ ಮನೆಯಲ್ಲಿ ಬುಧ, ಶುಕ್ರ, ಸೂರ್ಯ ಈಗ ನಿಮಗೆ ಭಾಗ್ಯಗಳ ಮಳೆಯನ್ನೇ ಸುರಿಸುತ್ತಾರೆ. ಆದರೆ 7ರಲ್ಲಿ ರಾಹು, ಲಗ್ನದಲ್ಲಿ ಕೇತು ಇರುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ತುಲಾ ರಾಶಿ, ಈಗ ನಿಮಗೆ 10ರಲ್ಲಿ ಬುಧ, ಶುಕ್ರ, ಸೂರ್ಯ, 6ರಲ್ಲಿ ರಾಹು ಇರುವುದು ಸ್ವಲ್ಪ ಶಕ್ತಿಯನ್ನು ಕೊಡುತ್ತದೆ. ಆದರೆ 8ರಲ್ಲಿ ಇರುವ ಗುರು ಹಾಗೂ 5ನೇ ಮನೆಯಲ್ಲಿರುವ ಶನಿ ನಿಮ್ಮನ್ನು ಮುಂದೆ ಹೋಗಲು ತಡೆಯುತ್ತಾರೆ. ಪಂಚಮ ಶನಿ ಕೊಂಚ ಅಡೆತಡೆಗಳನ್ನು ಹಾಗೂ ಹಣಕಾಸಿನ ವ್ಯತ್ಯಯವನ್ನು ಮಾಡುತ್ತಾನೆ. 8ರ ಗುರು ಆರೋಗ್ಯಕ್ಕೆ ಹಾನಿ ಮಾಡುತ್ತಾನೆ. ಕೊಂಚ ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿ, ಈಗ ಗುರುಬಲ ಇರುವುದರಿಂದ ನಿಮ್ಮ ಬಯಕೆಗಳು ಈಡೇರುವ ಸಮಯ. ಎಂದಿನಿಂದಲೋ ಯೋಜನೆ ತಯಾರಿಸಿ ಬಂಡವಾಳ ಸಂಪನ್ಮೂಲಗಳ ಕೊರತೆಯಿಂದ ನಿಂತ ಕೆಲಸಗಳು ಈಗ ಚಾಲನೆ ಪಡೆದುಕೊಳ್ಳುತ್ತದೆ. 9ನೆಯ ಮನೆಯಲ್ಲಿ ಶುಕ್ರ, ಬುಧ, ಸೂರ್ಯ ಇರುವುದು ಶುಭ ಸೂಚನೆಯಾಗಿದೆ. 5ನೆಯ ಮನೆಯಲ್ಲಿ ರಾಹು ಇರುವುದು ಸಂತಾನಕ್ಕೆ ಕೊಂಚ ದೋಷಕರ. ದುರ್ಗಾದೇವಿಯ ಮತ್ತು ಸುಬ್ರಹ್ಮಣ್ಯನ ಪೂಜೆ ಮಾಡಿ. ಧನಸ್ಸು ರಾಶಿ, 3ನೇಯ ಮನೆಯಲ್ಲಿ ಶನಿ ನಿಮಗೆ ಈಗ ಸದ್ಯಕ್ಕೆ ಇರುವ ಗ್ರಹಬಲ. ಪರಾಕ್ರಮ, ಪೌರುಷ ಹಾಗೂ ಧನಲಾಭ ಕೊಡುತ್ತಾನೆ. 6ರಲ್ಲಿ ಕುಜ ಇರುವುದು ಹಣದ ಹರಿವಿಗೆ ಉತ್ತಮವಾದರೂ
6ರಲ್ಲಿ ಗುರು ಇರುವುದು ಮಾನಸಿಕ ಚಿಂತೆಗೆ ಕಾರಣವಾಗುತ್ತದೆ. ನೆಮ್ಮದಿ ಕೆಡುವಂತಹ ಪ್ರಸಂಗಗಳು ಎದುರಾಗಬಹುದು. ತಾಯಿಯ ಆರೋಗ್ಯದಲ್ಲಿ ಏರುಪೇರು ಇದೆ, ಜಾಗ್ರತೆ ವಹಿಸಿ. 8ನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ಇದ್ದಾರೆ. ನಿಮಗೆ ಯಾವುದಾದರೂ ತೊಂದರೆ ಅಪಘಾತಗಳಿಂದ ಕಾಪಾಡುತ್ತಾರೆ. ಮಕರ ರಾಶಿ. ಈಗ ನಿಮಗೆ ರಾಹುಬಲ ಗುರುಬಲ ಎರಡೂ ಇದ್ದು ನೀವು ಯೋಜಿಸಿದ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ. 7ನೆಯ ಮನೆಯಲ್ಲಿ ಸೂರ್ಯ ಶುಕ್ರ ಹಾಗೂ ಬುಧ ಇದ್ದು ಇವರು ನಿಮಗೆ ಶುಭ ಫಲಗಳನ್ನು ಕೊಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗುರು 5ನೇ ಮನೆಯಲ್ಲಿ ಇರುವುದು ನಿಮಗೆ ಈಗ ಹೆಚ್ಚಿನ ಶಕ್ತಿ ಮತ್ತು ನೆಮ್ಮದಿ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಇದೆ. ವಿದೇಶ ಪ್ರಯಾಣ ಯೋಗ ಇದೆ. ಕುಂಭರಾಶಿ. ಈಗ ಪರಿಸ್ಥಿತಿ ಕೊಂಚ ಗಂಭೀರ. ಏನೇ ತೀರ್ಮಾನ ತೆಗೆದುಕೊಳ್ಳುವಾಗ ಕೊಂಚ ಯೋಚಿಸಿ ನಿಧಾನಿಸಿ ತೆಗೆದುಕೊಳ್ಳಿ. ಯಾವುದಕ್ಕೂ ಆತುರ ಬೇಡ, ದುಡುಕಿ ಏನೂ ಮಾತನಾಡಬೇಡಿ. ಈಗ ನಿಮಗೆ ಆರೋಗ್ಯ ಹಣಕಾಸು ಸ್ಥಿತಿ ಕೈಕೊಡುವ ಸಮಯ. ಜೊತೆಗೆ ಅಪವಾದಗಳು ಬರುವುದು. ನಿಮ್ಮ ಒಂದು ಸಣ್ಣ ತಪ್ಪಿಗೂ ದೊಡ್ಡ ಬೆಲೆ ತೆರಬೇಕಾಗಬಹುದು. ರಾಜಕೀಯ ನಾಯಕರಿಗೆ ಈಗ ಪರೀಕ್ಷಾ ಕಾಲ. ಎಲ್ಲೆಡೆಯೂ ಬಾಣಗಳು ನಿಮ್ಮನ್ನು ಚುಚ್ಚಲು ಕಾದಿದೆ. ದತ್ತಾತ್ರೇಯನ ಪ್ರಾರ್ಥನೆ ಮಾಡಿ, ದತ್ತಸ್ತವನ ಪಠಿಸಿ. ಮೀನರಾಶಿ. ನಿಮಗೂ ಕುಂಭರಾಶಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ನಿಮಗೂ ಸಹ ಆರೋಗ್ಯ ಹಾಗೂ ಹಣಕಾಸಿನ ತೊಂದರೆ ಇದೆ. ವೃತ್ತಿಯಲ್ಲಿ ಒತ್ತಡಗಳು ಇವೆ. 5ನೇ ಮನೆಯಲ್ಲಿ ಶುಕ್ರ ಬುಧ ಸೂರ್ಯ ಇರುವುದು ಕೊಂಚ ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿದೆ. 3ರಲ್ಲಿ ಕುಜ ಧೈರ್ಯ ಮತ್ತು ಎದುರಿಸುವ ಛಲ ಕೊಡುತ್ತಾನೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.